ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಶ್ರೀಗಂಧ. ಸೊ ಇವತ್ತೇನಕ್ಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಸೊ ಪಿ ಜಿ ಅಡ್ಮಿಷನ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಮುಗಿತಾ ಬಂತು. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಡ್ಮಿಷನ್ ಎಲ್ಲ ಮುಗಿದು ಸ್ಕೀಮ್ ಇದೆಲ್ಲ. ಸೊ ನೆಕ್ಸ್ಟ್ ಇನ್ನೇನು ಕಾಲೇಜಸ್ ಎಲ್ಲ ಶುರು ಆಗುತ್ತೆ. ಸೊ ಕಾಲೇಜಸ್ ಮೇ ಬಿ ಒಂದು ನೆಕ್ಸ್ಟ್ ಮಂತಿಂದ ಶುರು ಆಗ್ಬೋದು. ಸೊ ಬಿಫೋರ್ ದಟ್ ತುಂಬ ಜನ ಏನು ಕೇಳ್ತಿದ್ರಿ ಅಂತಂದರೆ, ಬ್ರೋ ವಿತೌಟ್ ಪಿ ಜಿ ಸಿ ಇ ಟಿ ಇಲ್ಲ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮು ನಾವು ಪಿ ಜಿ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಅಂತ ತುಂಬ ಜನ ಕೇಳ್ತಿದ್ರೆ. ಅಫ್ಕೋರ್ಸ್ ನೀವು ವಿತೌಟ್ ಪಿ ಜಿ ಸಿ ಇ ಟಿ ವಿತೌಟ್ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮು ನಿಮ್ಮ ಇಷ್ಟಪಟ್ಟಿದ್ದ ಕೋರ್ಸ್ಗೆ ನಿಮ್ಮ ಎಲಿಜಿಬಿಲಿಟಿ ಏನಿದೆ ಅದ್ರ ಮೇಲೆ ನೀವು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸರಿನಾ? ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಅದು ಕರೆಸ್ಪಾಂಡೆನ್ಸರ್ ಆಗಿರ್ಬೋದು, ಇಲ್ಲ ಅಂತಂದರೆ ರೆಗ್ಯುಲರ್ ಕೋರ್ಸ್ ಆಗಿರ್ಬೋದು. ವಿತೌಟ್ ಪಿ ಜಿ ಎಂಟ್ರೆನ್ಸ್ ಮತ್ತು ಪಿ ಜಿ ಸಿ ಇ ಟಿ ನೀವು ನಿಮ್ಮ ಕೋರ್ಸ್ನ ಮಾಡ್ಬೋದು. ಸರಿನಾ? ಸೊ ಅದು ಎಮ್.ಕಾಮ್ ಆಗಿರ್ಬೋದು, ಎಮ್.ಎ ಆಗಿರ್ಬೋದು, ಎಮ್.ಎಸ್.ಸಿ ಆಗಿರ್ಬೋದು, ಎಮ್.ಸಿ.ಎ, ಎಮ್.ಬಿ.ಎ, ವಾಟ್ ಎವರ್ ಇಟ್ ಈಸ್. ಸೊ ಯಾವ್ದಾದ್ರು ಕೋರ್ಸು ನೀವು ವಿತೌಟ್ ಪಿ ಜಿ ಸಿ ಇ ಟಿ ಪಿ ಜಿ ಎಂಟ್ರೆನ್ಸ್ ಮಾಡ್ಬೋದು. ಬಟ್ ಏನಂತಂದರೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ. ಸೊ ಮ್ಯಾನೇಜ್ಮೆಂಟ್ ಕೋಟಾ ಏನಿರುತ್ತೆ ಮತ್ತೆ ಪ್ರೈವೇಟ್ ಕಾಲೇಜಸಲ್ಲಿ ಏನು ಸೀಟ್ ಉಳಿದಿರುತ್ತೆ, ಸೊ ಅಲ್ಲಿ ಹೋಗಿ ನೀವು ಜಾಯ್ನ್ ಆಯಿತು ಅಂತಂದರೆ ಸೊ ನೀವು ನಿಮ್ಮ ಕೋರ್ಸ್ನ ಈಸಿಯಾಗಿ ಕಂಪ್ಲೀಟ್ನ ಮಾಡ್ಕೊಳ್ಬೋದು. ಆದರೆ ತುಂಬ ಜನ ಕೇಳ್ತಿದ್ದೀರಾ ಫೀಸ್ ಏನಿರುತ್ತೆ ಹಾಗೆ ಹೀಗೆ ಅಂತ. ನೀವು ಇನ್ನು ವಿತ್ ಪಿ ಜಿ ಸಿ ಟಿ ಇಲ್ಲ ಪಿ ಜಿ ಎಂಟ್ರೆನ್ಸ್ ಏನಾದರೂ ಹೋದರೆ ಪ್ರೈವೇಟ್ ಕಾಲೇಜಸ್ಗೆ ಏನು ಫೀಸ್ ಇರುತ್ತೆ ಅದ್ರ ಮೇಲೆ ಒಂದು 10,000ದಿಂದ 15,000 20,000 ಜಾಸ್ತಿ ಇರುತ್ತೆ ಅಷ್ಟೇ. ಅದು ಬಿಟ್ಟು ಜಾಸ್ತಿ ಇರಲ್ಲ. ಡಿಪೆಂಡ್ ಅಪಾನ್ ಕೋರ್ಸ್, ಡಿಪೆಂಡ್ ಅಪಾನ್ ಯಾವ ಸಬ್ಜೆಕ್ಟ್ ಇಲ್ಲ ಯಾವ ಕೋರ್ಸ್ಗೆ ಹೋಗ್ತಾ ಇದ್ದೀರಾ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಮತ್ತೆ ಅದು ಕಾಲೇಜ್ ವೈಸ್ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನೀವು ತಗೊಳ್ಳೋದಾದ್ರೆ ಕೆಲವು ಕಾಲೇಜಸ್ ಲೈಕ್ ಆಕ್ಸ್ಫರ್ಡ್ ಆಗಿರ್ಬೋದು, ಸೊ ಬೆಂಗಳೂರಲ್ಲಿ ತುಂಬ, ಮತ್ತೆ ಡಾನ್ ಬಾಸ್ಕೋ ಆಗಿರ್ಬೋದು. ಒಂದೊಂದು ಟೈಮು ನೀವು ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಮೇಲೆ ಹೋಗ್ತೀನಿ ಅಂತಂದರೆ ಫೀಸ್ ನಿಮಗೆ MBA 1 ರಿಂದ 1.5 ಬಂದ್ಬಿಡುತ್ತೆ ಪರ್ ಇಯರ್. ಬಟ್ ಇನ್ ಕೇಸ್ ನೀವೇನಾದರೂ ಪಿ ಜಿ ಸಿ ಇ ಟಿ ಮುಖಾಂತರ ಹೋಯ್ತು ಅಂತಂದರೆ ಸ್ವಲ್ಪ ಕಮ್ಮಿ ಇರುತ್ತೆ, ಜಾಸ್ತಿ ಏನು ಡಿಫರ್ ಆಗಲ್ಲ. ಸೊ ಅಟ್ ಲಾಸ್ಟ್ ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದೆ ಅಂತಂದರೆ, ಸೊ ನಿಮ್ಗೇನಾದ್ರು ಇಯರ್ ಬ್ಯಾಕ್ ಉಳಿಸ್ಕೊಳ್ಬಾರ್ದು, ಒಂದೇ ಫ್ಲೋವಲ್ಲಿ ಹೋಗ್ಬಿಡ್ಬೇಕು ಅಂತ ಏನಾದರೂ ಮೈಂಡಲ್ಲಿ ಥಾಟ್ ಇದ್ದರೆ ಫೀಸ್ ಕಟ್ಟಿ ನೀವು ಜಾಯ್ನ್ ಆಗ್ಬೋದು. ಅದಕ್ಕೆ ಪಿ ಜಿ ಎಂಟ್ರೆನ್ಸ್ ಇಲ್ಲ ಅಂತಂದರೆ ಪಿ ಜಿ ಸಿ ಟಿ ಬೇಕು ಅಂತೇನಿಲ್ಲ. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ. ಸೊ ಎಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಸರಿನಾ? ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್.